2024ರಲ್ಲಿ ಬಂದಂಥ ಈ ಸಿನಿಮಾಗಳು ಈಗ OTTಯಲ್ಲೂ ಲಭ್ಯವಿಲ್ಲ ಹಾಗೂ TV ಚಾನಲ್ನಲ್ಲೂ ಲಭ್ಯವಿಲ್ಲ. ಸೊ ಈ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಆರಾಮ್ ಅರವಿಂದ ಸ್ವಾಮಿ. ಹೌದು, ಇದು ಅನೀಶ್ ಅವರು ಹಾಗೂ ಮಿಲನಾ ನಾಗರಾಜ್ ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಹೌದು, 2024ರಲ್ಲಿ ನವೆಂಬರಲ್ಲಿ ಬಂದಂಥ ಈ ಸಿನಿಮಾವು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಸಿನಿಮಾವಾಗಿತ್ತು. ಅನೀಶ್ ಅವರ ಆ್ಯಕ್ಟಿಂಗ್ ಹಾಗೂ ಮಿಲನಾ ಅವರ ಜೊತೆ ಸಖತ್ತಾಗಿ ಕಾಂಬೋ ವರ್ಕ್ ಆಗಿತ್ತು ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಈ ಸಿನಿಮಾವು ಸಖತ್ತಾಗಿ ಟ್ವಿಸ್ಟ್ ಹಾಗೂ ಟರ್ನ್ಗಳಿಂದ ತುಂಬಿತ್ತು ಅಂತಲೇ ಹೇಳಬೇಕು. ಒಳ್ಳೆ ಮನೋರಂಜನೆಯಿಂದ ತುಂಬಿದ್ದ ಈ ಸಿನಿಮಾವು ಈಗ TV ಹಾಗೂ OTTಯಲ್ಲಿ ಲಭ್ಯವಿಲ್ಲ. ಈ ಸಿನಿಮಾದ OTT ರಿಲೀಸ್ ಡೇಟ್ ಆದಷ್ಟು ಬೇಗ ಬರಲಿ ಅಥವಾ OTT ಆ್ಯಪ್ಗಳು ಈ ಸಿನಿಮಾನ ಪರ್ಚೇಸ್ ಮಾಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದಿನ ಸಿನಿಮಾ ಕೋಮಲ್ ಕುಮಾರ್ ಅವರ ಎಲಾ ಕುನ್ನಿ. ಹೌದು, ಖಳನಾಯಕ ವಜ್ರಮುನಿಯವರ ಪಾತ್ರದಲ್ಲಿ ಬಂದಂತಹ ಈ ಸಿನಿಮಾವು ವಜ್ರಮುನಿಯವರ ಫೇಮಸ್ ಡೈಲಾಗ್ ಆದಂತಹ ಎಲಾ ಕುನ್ನಿ ಎಂಬ ಟೈಟಲಿಂದ ಬಂದಿತ್ತು. ಈ ಸಿನಿಮಾದಲ್ಲಿ ಕಾಮಿಡಿ ಜೊತೆ ನಮ್ಮ ವಜ್ರಮುನಿಯವರು ಸಿನಿಮಾದಲ್ಲಿ ಹೇಗೆ ಅಭಿನಯಿಸ್ತಾ ಇದ್ರೋ ಆ ಥರದಲ್ಲಿ ಈ ಸಿನಿಮಾನ ತೆರೆಗೆ ತರಲಾಗಿತ್ತು. ಹೌದು, ಈ ಸಿನಿಮಾವು 1 ವಾರಗಳ ಕಾಲ ಸಖತ್ತಾಗಿ ಸಿನಿಮಾ ರಂಗದಲ್ಲಿ, ಚಿತ್ರರಂಗದಲ್ಲಿ, ಥಿಯೇಟರ್ಗಳಲ್ಲಿ ಸಖತ್ತಾಗಿ ಸದ್ದು ಮಾಡಿತ್ತು ಅಂತಲೇ ಹೇಳಬೇಕು. ನೋಡೋಣ ಈ ಸಿನಿಮಾದ OTT ಯಾವಾಗ ರಿಲೀಸ್ ಆಗುತ್ತೆ ಅಂತ. ಭೈರಾದೇವಿ. ಇದು ರಾಧಿಕಾ ಕುಮಾರಸ್ವಾಮಿ ಹಾಗೂ ರಮೇಶ್ ಅರವಿಂದ್ ಅವರು ಒಟ್ಟಿಗೆ ನಟಿಸಿದಂತಹ ಒಂದು ಹಾರರ್ ಫ್ಯಾಂಟಸಿ ಸಿನಿಮಾ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ರಮೇಶ್ ಅವರ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ಅವರ ಆ್ಯಕ್ಟಿಂಗ್ಗೆ ಸಖತ್ ಫಿದಾ ಆದವರೇ ಇಲ್ಲ ಅಂತಲೇ ಹೇಳಬೇಕು ಈ ಸಿನಿಮಾದಲ್ಲಿ. ಇನ್ನು ರಾಧಿಕಾ ಕುಮಾರಸ್ವಾಮಿಯವರು ಅಘೋರಿಯ ಗೆಟಪ್ನಲ್ಲಿ ಕಂಡಿದ್ದು ಪ್ರೇಕ್ಷಕರಿಗೆ ಆಶ್ಚರ್ಯಕರವಾಗಿತ್ತು. ಹೌದು, ದೇವ ಹಾಗೂ ದೇವಿಗಳ ಮಧ್ಯೆ ನಡೆದ ಫೈಟ್ ಆದಂತಹ ಈ ಸಿನಿಮಾವು ಥಿಯೇಟರ್ನಲ್ಲಿ ಒಳ್ಳೆಯ ಪ್ರಶಂಸೆಯನ್ನು ಪಡೆದಿತ್ತು. ಸೊ ಈ ಎಲ್ಲ ಸಿನಿಮಾಗಳು OTTಗೆ ಯಾರೆಲ್ಲ ನೋಡಲು ಕಾಯುತ್ತಿದ್ದೀರಾ ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.